ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಇವತ್ತು ನೋಡಿ, ಗೋಕಾಕದ ಸಾಹುಕಾರರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಜಲಸಂಪನ್ಮೂಲ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಮಾತಾಡಿದ್ದು, ಅದಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್. ದುಡ್ಡು ಕುಕ್ಕರ್ ಖರೀದಿ ಮಾಡಿದ್ದು, ದುಡ್ಡು ಕೊಟ್ಟಿದ್ದು ಏನಾದರೂ ದಾಖಲೆ ಇದ್ದರೆ ತೋರಿಸಲಿ, ಅದನ್ನು ನ್ಯಾಯಾಲಯದಲ್ಲಿ ಕೇಳ್ತೀನಿ, ನ್ಯಾಯಾಲಯದ ಹೋರಾಟ ಮಾಡ್ತೀನಿ. ಕಾನೂನು ಹೋರಾಟವೇ ಇನ್ನು ಮುಂದುವರೆಯಲಾಗೋದು. ಚುನಾವಣಾ ಆಯೋಗದಲ್ಲಿ, ಚುನಾವಣಾ ನ್ಯಾಯಾಲಯದಲ್ಲಿ ಸದರಿ ಪ್ರಕರಣ ಇರುವುದು ಈಗಾಗಲೇ ಸಾಬೀತಾಗಿದ್ದು, ಆ ಪ್ರಕರಣ ಇದ್ದಾಗೂ ಸಹಿತ ಇಂಥ ಅಹಂಕಾರದ ಮಾತುಗಳನ್ನು ಮಾಡಬಾರದು. ಅದು ಜಿಲ್ಲಾ ಮಂತ್ರಿಗೆ ಶೋಭೆ ಬರ್ತಕ್ಕದ್ದಲ್ಲ ಅಂತ ತಮ್ಮ ತೀಕ್ಷ್ಣ ಪ್ರತಿಕ್ರಿಯೆ ಮುಖಾಂತರ ಹೇಳಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಬೆಳಗಾವಿಯ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಕ್ಕರ್ ಹಂಚಿದ್ದು ನನ್ನ ದುಡ್ಡಿನಲ್ಲಿ ಮುಂಬರುವ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿಯೂ ದುಡ್ಡು ಹಂಚುವುದಾಗಿ ಹೇಳಿಕೆ ನೀಡಿದ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸಲು ಚಿಂತನೆ ನಡೆಸಿರುವುದಾಗಿ, ಈ ದೂರು ಸಲ್ಲಿಸುವುದಾಗಿ ಶಾಸಕಿ ಹೇಳಿದ್ದಾರೆ. ನೋಡಿ ವೀಕ್ಷಕರೇ, ಈಗ ಬೆಳಿಗ್ಗೆ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಕುಕ್ಕರ್ ಬಗ್ಗೆ ಒಂದು ಪ್ರಸ್ತಾಪ ಮಾಡಿದಾಗ ಕ್ರಿಯೆಗೆ ಪ್ರತಿಕ್ರಿಯೆ ಪ್ರಾರಂಭವಾಗಿದೆ. ಇವೆಲ್ಲವೂ ನಮ್ಮ ಹರ್ಷ ಶುಗರ್ ಉದ್ಘಾಟನೆ ವೇಳೆಗೆ ನಮ್ಮ ಹರ್ಷ ಶುಗರ್ ಫ್ಯಾಕ್ಟ್ರಿ ಪ್ರಚಾರಕ್ಕಾಗಿ ನಾವು ತಂದಿದ್ವಿ. ಅದನ್ನು ಚುನಾವಣೆಯಲ್ಲಿ ಹಂಚಲಿಕ್ಕೆಲ್ಲ ಕೆಲವರಿಗೆ ಅದನ್ನು ಕೊಡಬೇಕಾಗಿತ್ತು. ಇದಕ್ಕೆ ಎಲ್ಲ ಲೆಕ್ಕ ದಾಖಲಾತಿಗಳಿವೆ. ಇದಕ್ಕೆ ಸರ್ಕಾರದಿಂದ GST ಕೂಡ ಭರಿಸಿದ್ದೇವೆ. ಈ ವಿಷಯ ಈಗಾಗಲೇ ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯ ಪ್ರಕರಣ ಇತ್ಯರ್ಥ ಆಗುವವರೆಗೆ ಯಾವ ಕ್ರಿಯೆ ಪ್ರತಿಕ್ರಿಯೆಗೆ ಅವಕಾಶ ಇಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದು ತಾವು ಕೇಳಬಹುದು ವೀಕ್ಷಕರೇ. ಯಾಕೆಂದರೆ ಈಗ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ರಣರಂಗ ಕ್ಷೇತ್ರ ಆಗೋದು ವೀಕ್ಷಕರೇ. 2 ವರ್ಷದ ನಂತರ ಕರ್ನಾಟಕ ರಾಜ್ಯವೇ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಹೇಗೆಂದರೆ, ನಮ್ಮ ಕೆಲವು ಕ್ಷೇತ್ರಗಳಿದ್ದಾವೆ, ಬಳ್ಳಾರಿ, ಗೋಕಾಕ್ ಮತಕ್ಷೇತ್ರ, ಇದನ್ನೆಲ್ಲ ನೋಡಲಿಕ್ಕೆ ಜನ ಎಲ್ಲೆಲ್ಲಿಂದೋ ಬರ್ತಿದ್ರು. ಅಂಥ ಒಂದು ಬಾದಾಮಿ ಕ್ಷೇತ್ರ ಇದೆ. ಇಂಥವೆಲ್ಲ ಕ್ಷೇತ್ರಗಳನ್ನ ನೋಡಲಿಕ್ಕೆ ಜನ ಎಲ್ಲೆಲ್ಲಿಂದೋ ಬರ್ತಿದ್ರು. ಈಗ ಕರ್ನಾಟಕದ ಜನತೆ ಸಂಪೂರ್ಣವಾಗಿ ಬೆಳಗಾವಿ ಗ್ರಾಮೀಣ ಹೋರಾಟ ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ನಲ್ಲಿ ಸೋಲಿಸುವ ತಂತ್ರಗಳನ್ನ ರೂಪಿಸ್ತಾರೆ, ಅದಕ್ಕೆ ಪ್ರತಿಸ್ಪರ್ಧಿ ಕ್ಯಾಂಡಿಡೇಟ್ ಯಾರು, ಯಾರಿಗೆ ವರಿಷ್ಠರು ಟಿಕೆಟ್ ಕೊಡ್ತಾರೆ, ಅದು ಕುತೂಹಲ ಭರಿತ 2.5 ವರ್ಷ ಇನ್ನೂ ಕಾಯಬೇಕಾಗತ್ತೆ ಜನ. ಅದೊಂದು ಪ್ರತಿಷ್ಠಿತ ಕ್ಷೇತ್ರ. ಅಲ್ಲಿ ಯಾವ ರೀತಿಯ ಒಂದು ಚುನಾವಣಾ ತಂತ್ರಗಾರಿಕೆ ನಡೆಯುತ್ತೆ ಅನ್ನೋದು ಜನ ಬಹಳ ಕುತೂಹಲ ಮತ್ತು ಕಾತರದಿಂದ ನೋಡ್ತಾ ಇದ್ದಾರೆ ವೀಕ್ಷಕರೇ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್, ನಾನು ಕಿತ್ತೂರು ರಾಣಿ ಚೆನ್ನಮ್ಮ ವಂಶಸ್ಥೆ, ನನ್ನದು ಹೋರಾಟದ ರಾಜಕಾರಣ, ನಾನು ಗೊಡ್ಡ ಬೆದರಿಕೆಗಳಿಗೆ ಹೆದರುವುದಿಲ್ಲ, ಬೆಳಗಾವಿ ತಾಲೂಕಿನ ಸ್ವಾಭಿಮಾನ ಜನರಿಗಾಗಿ ನನಗೆ ನನ್ನ ಮನೆ ಮಗಳು ಅಂತ ನನ್ನನ್ನು ಜನ ಈಗಾಗಲೇ ಸ್ವೀಕಾರ ಮಾಡಿದ್ದಾರೆ. ಜನರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇರೋವರೆಗೆ ನನಗೆ ಯಾವವೂ ಸಂಕೋಚ ಇಲ್ಲ. ಎಲ್ಲರೂ ಅವರೇ ನಿಭಾಯಿಸ್ತಾರೆ. ನನ್ನನ್ನು ಅಭಿವೃದ್ಧಿಯ ಹರಿಕಾರ ಅಂತ ಹೇಳಿದ್ದಾರೆ. ನಾನು ಅಭಿವೃದ್ಧಿಗೆ ಹೆಚ್ಚು ಗಮನ ಕೊಡ್ತೀನಿ. ನನ್ನ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯೇ ನನ್ನ ಗುರಿ, ಅದೇ ನನ್ನ ಛಲ, ಅದೇ ನನ್ನ ಹಠ ಅಂತ ಸಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿ ತಮ್ಮ ಪತ್ರಿಕಾ ಗೋಷ್ಠಿಯಾಗಲಿ, ಜನರಿಗೆ ಮಾತನಾಡುವುದಾಗಲಿ, ಪ್ರತಿಯೊಂದು ಇದನ್ನೇ ಹೇಳೋದು ಸಹಿತ ಒಂದು ವಿಶೇಷ ಸುದ್ದಿ ವೀಕ್ಷಕರೇ. ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ. ನಮಸ್ಕಾರ. ಶ್ರೀ ಸಾಯಿ ಗಣಪತಿ ಜ್ಯೋತಿಷ್ಯ ಮಂದಿರ. ನಿಮ್ಮ ಯಾವುದೇ ರೀತಿ ಕಷ್ಟಕರವಾದ ಸಮಸ್ಯೆ ಇದ್ದರೆ ಕೊಳ್ಳೇಗಾಲದ ದೈವಶಕ್ತಿ ಹಾಗೂ ಮಂತ್ರಶಕ್ತಿಯಿಂದ 5 ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಉದ್ಯೋಗ ಅಡಚಣೆ, ಮದುವೆ ವಿಚಾರದಲ್ಲಿ ವಿಘ್ನ, ವ್ಯಾಪಾರ ನಷ್ಟ, ಸಂತಾನ ಫಲ ಇಲ್ಲದಿದ್ದರೆ, ಆರೋಗ್ಯದಲ್ಲಿ ತೊಂದರೆ, ಗಂಡ ಹೆಂಡತಿ ಕಲಹ, ಡಿವೋರ್ಸ್ ಪ್ರಾಬ್ಲಮ್, ಸಾಲಬಾಧೆ, ಸ್ತ್ರೀ ವಶೀಕರಣ ಹಾಗೂ ಪುರುಷ ವಶೀಕರಣ ನಿಮ್ಮ ಇಷ್ಟಾರ್ಥ ಪ್ರಕಾರ ಮಾಡಿಕೊಡುತ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಗುಪ್ತ ಸಮಸ್ಯೆ ಇದ್ದರೆ, ಯಾರಿಗೂ ಹೇಳ್ಕೊಳಕ್ಕಾಗದೆ ಮಾನಸಿಕವಾಗಿ ನಿಮ್ಮ ಜೀವನದಲ್ಲಿ ನೀವು ಜಿಗುಪ್ಸೆ ಹೊಂದಿದರೆ, ಕೊಳ್ಳೇಗಾಲದ ಮಂತ್ರಶಕ್ತಿಯಿಂದ 5 ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಗುರುಜಿ ಅವರನ್ನು ನೇರವಾಗಿ ನಿಮ್ಮ ಮನೆಗೆ ಬಂದು ಭೇಟಿ ಮಾಡಬಹುದು. ಕುಕ್ಕರ್ ವಿಚಾರವನ್ನು ಮಾತನಾಡಿದ್ದಾರೆ. ಆದರೆ ನನಗೆ ಆಶ್ಚರ್ಯದ ಜೊತೆ ಅವ್ರಿಗೆ ಅನುಭವ ಇದೆಯಾ ಅಂಥೇಳಿ ಒಮ್ಮೊಮ್ಮೆ ನಗುನು ಬರುತ್ತೆ. ಚೈಲ್ಡಿಶ್ ಬಿಹೇವಿಯರ್, ಬಾಲಿಶ ಅಂತ ಅನಿಸುತ್ತೆ. ಯಾಕಂತಂದರೆ
ಕುಕ್ಕರ್ ವಿಚಾರ ನ್ಯಾಯಾಲಯದಲ್ಲಿದೆ, ನ್ಯಾಯಾಲಯ ನಿಂದನೆ ಮಾಡ್ದಂಗಾಗುತ್ತೆ. ನಾವು ಹರ್ಷ ಶುಗರ್ ಫ್ಯಾಕ್ಟ್ರಿಯನ್ನು ಶುರು ಮಾಡಿದಾಗ ಆ ಶುಗರ್ ಫ್ಯಾಕ್ಟ್ರಿ ರೈತರಿಗೆ ಅನುಕೂಲ ಆಗಲಿ, ಪ್ರಚಾರ ಆಗಲಿ, ಶುಗರ್ ಫ್ಯಾಕ್ಟ್ರಿ ಇದೆ ಅಂತ ಹೇಳಿ ಕಾರ್ಯಕ್ರಮ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಕುಕ್ಕರನ್ನು ನಾವು ರಂಗೋಲಿ ಸ್ಪರ್ಧೆ ಮಾಡಿದ್ವಿ. ಸೊ ಅವ್ರ ಹತ್ರ ಏನಾದರೂ ಅದ್ರ ಬಗ್ಗೆ ಲೆಕ್ಕ ಇದ್ದರೆ ಅಥವಾ ಅವರು ಎಲ್ಲಿ ತಗೊಂಡಿದ್ದಾರೆ ಅಥವಾ ಬಿಲ್ಲು ಅಥವಾ ದಾಖಲೆಗಳು ಏನಾದರೂ ಅವ್ರ ಹತ್ರ ಇದ್ದರೆ ಖಂಡಿತವಾಗ್ಲೂ ಅವರು ಮಾಧ್ಯಮಕ್ಕೆ ಅದನ್ನು ಬಿಡುಗಡೆ ಮಾಡಬೇಕು. ಯಾಕಂತಂದರೆ ಜವಾಬ್ದಾರಿ ಇದ್ದಂಥ ಕ್ಯಾಬಿನೆಟ್ ಮಂತ್ರಿಗಳು ಭಾಳಷ್ಟು ಸೊಕ್ಕಿನಿಂದ, ಭಾಳಷ್ಟು ಮತ್ಸರದಿಂದ ಒಂದು ಸೇಡಿನ ರಾಜಕಾರಣವನ್ನು ನನ್ನ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ನಾನು ಸಮರ್ಥ ಇದ್ದೀನಿ. 2023ಕ್ಕೆ ಇಲೆಕ್ಷನ್ ಇದೆ. ಆವಾಗ ಜನ ಮತದಾರರು ಭಾಳಷ್ಟು ಪ್ರಬುದ್ಧರಿದ್ದಾರೆ, ಅವರು ಉತ್ತರ ಕೊಡ್ತಾರೆ. ನಾಳೆ ಚುನಾವಣೆ ಆದರೂ ಕೂಡ ನಾನಾಗಲಿ, ನನ್ನ ಜನರಾಗಲಿ, ನಮ್ಮ ಕ್ಷೇತ್ರದ ಮತದಾರರಾಗಲಿ ನಾವು ರೆಡಿ ಇದ್ದೀವಿ. ವಕೀಲರ ಹತ್ರ ಮಾತನಾಡ್ತಾ ಇದ್ದೀನಿ. ಆದಷ್ಟು ಬೇಗ ಇವ್ರ ಮೇಲೆ ಒಂದು ಕಾನೂನಿನ ಕ್ರಮಕ್ಕೋಸ್ಕರ ಹೋರಾಟ ಮಾಡಬೇಕು ಅಂತ ಚಿಂತನೆಯನ್ನು ಮಾಡ್ತಾ ಇದ್ದೀನಿ. ಇನ್ನು ಜೊತೆಯಲ್ಲಿ DCC ಬ್ಯಾಂಕ್ ಚುನಾವಣೆ, ಅವರೇ ಹೇಳ್ದ ಹಾಗೆ 2 ಪಟ್ಟು ನಾನು ಖರ್ಚು ಮಾಡಿದ 2 ಪಟ್ಟು ಹಣವನ್ನು ಖರ್ಚು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಎಲ್ಲೂ ಕೂಡ ಹಣ ಖರ್ಚು ಮಾಡ್ತಾ ಇಲ್ಲ. ಮಾನ್ಯ ಕ್ಯಾಬಿನೆಟ್ ಸಚಿವರು ಅವರ ವಿಡಿಯೋ ನಾನು ನೋಡ್ತಾ ಇದ್ದೀನಿ. ನಾನು ಕೂಡ ಇಲೆಕ್ಷನ್ ಕಮಿಷನ್ಗೆ ಬರಿತೀನಿ, ವಿಡಿಯೋ ಸಾಕ್ಷಿ ಇದೆ, ಅವ್ರು ಖರ್ಚು ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಇಲೆಕ್ಷನ್ ಆಯೋಗಕ್ಕೆ ಬರೆದು ಇದ್ರ ಬಗ್ಗೆ ಏನು ಕ್ರಮ ತಗೊಳ್ತಾರೆ ಇಲೆಕ್ಷನ್ ಆಯೋಗದವರು ಅನ್ನೋದನ್ನ ನೋಡಬೇಕಾಗಿದೆ. ಇನ್ನು ದುಡ್ಡು ನಾನು ಖರ್ಚು ಮಾಡ್ತೀನಿ, ಸಾಲ ಮಾಡಿ ಆದರೂ ಖರ್ಚು ಮಾಡ್ತೀನಿ, ಇತಿಹಾಸ ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಸಚಿವರು. ಅವ್ರಿಗೆ ಒಂದು ಕಳಕಳಿಯ ವಿನಂತಿಯನ್ನು ಮಾಡ್ತೀನಿ. ನನ್ನ ಕ್ಷೇತ್ರದಲ್ಲಿ ಸುಮಾರು ಜನ ರೈತರು ಶುಗರ್ ಫ್ಯಾಕ್ಟ್ರಿಗೆ ಕಬ್ಬನ್ನು ಕಳಿಸಿದ್ದಾರೆ. ಭಾಳಷ್ಟು ಜನ ನನ್ನ ಎದುರುಗಡೆನೂ ಕೂತ್ಕೊಂಡಿದ್ದಾರೆ. ಭಾಳಷ್ಟು ಜನರ ಕಬ್ಬಿನ ಬಿಲ್ ಬಾಕಿ ಇದೆ. ಅನೇಕ ಜನ ನನ್ನ ಕ್ಷೇತ್ರದಲ್ಲಿನೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅದು ಅವ್ರಿಗೂ ಗೊತ್ತು. ಪಾಪ ಕಬ್ಬಿನ ಬಿಲ್ಲನ್ನು ಕೊಟ್ಟರೆ ಅವರ ಜೀವನಕ್ಕೆ ಅನುಕೂಲ ಆಗುತ್ತೆ, ನಿಮಗೂ ಕೂಡ ಪುಣ್ಯ ಹತ್ತುತ್ತೆ. ಮೊದಲು ರೈತರ ಕಬ್ಬಿನ ಬಿಲ್ಲನ್ನು ಕೊಡೋದನ್ನ ವಿಚಾರ ಮಾಡಿ ಮಾನ್ಯ ಸಚಿವರೇ. ಅದ್ರ ಜೊತೆಗೆ ನನ್ನನ್ನೇ ಹೆದರಿಸಿದ್ರೆ ನಾನು ಹೆದರುವಂಥ ಹೆಣ್ಮಗಳಲ್ಲ, ಅದು ನಿಮಗೂ ಗೊತ್ತು, ನನ್ನ ಜನರಿಗೂ ಗೊತ್ತು, ಇಡೀ ರಾಜ್ಯಕ್ಕೂ ಗೊತ್ತು. ಚೆನ್ನಮ್ಮನಳ ವಂಶಸ್ಥಳು. ಇಂಥ ಒಂದು ನಿಮ್ಮ ಭಾಷಣಕ್ಕೆ, ನಿಮ್ಮ ಪೊಳ್ಳು ಬೆದರಿಕೆಗೆ ಜಗ್ಗೋ ಅಂಥವಳು, ಬಗ್ಗೋ ಅಂಥವಳು ನಾನಂತರೂ ಅಲ್ಲ. ಹೋರಾಟ ಮಾಡ್ತೀನಿ, ಹೋರಾಟದ ಕಿಚ್ಚಿನಿಂದ ಬಂದಿದ್ದೀನಿ. ಜನರ ಆಶೀರ್ವಾದ ಇದೆ, ಜನರ ಪ್ರೀತಿ ವಿಶ್ವಾಸ ಗಳಿಸಿದ್ದೀನಿ. ಮೊನ್ನೆ ನಡೆದಂಥ ಉಪಚುನಾವಣೆಯಲ್ಲಿ ಬಹುಶಃ ತಾವು ತಮ್ಮ ಇದರಿಂದ ಗೆದ್ದಿದ್ದೀರಾ ಅಂತ ತಿಳ್ಕೊಳ್ಬೇಡಿ. ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಯಾಗಿ ಇರಲಿ ಅಂತ ಹೇಳಿ ಆ ಕ್ಷೇತ್ರದ ಜನರು ತಮಗೆ ಆಶೀರ್ವಾದ ಮಾಡಿದ್ದಾರೆ. ಅದನ್ನು ತಾವು ಮರಿಬೇಡಿ. ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡೋದು ಬಿಟ್ಟು ಅಭಿವೃದ್ಧಿ ಕಡೆಗೆ ಗಮನ ಕೊಡಿ. ಯಾಕಂತಂದರೆ ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ, 18 ಕ್ಷೇತ್ರ ಇದೆ. ಅಭಿವೃದ್ಧಿ ಮಾಡಿ ತೋರಿಸಿ. ವಾರಕ್ಕೊಮ್ಮೆ ಬಂದು ನನ್ನ ಕ್ಷೇತ್ರದಲ್ಲಿ ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಸಂಜಯ್ ಪಾಟೀಲ್ರಿಗೆ ಅನ್ಯಾಯ ಆಗಿದೆ ಅಂತ ಪದೇ ಪದೇ ಹೇಳ್ತೀರಾ. ಪಾಪ ಅನ್ಯಾಯ ಮಾಡಿದಿರಲ್ಲ, ಅವ್ರ ಟಿಕೆಟನ್ನು ಅನೌನ್ಸ್ ಮಾಡಿ. ಯಾಕೆ BJP ಪಕ್ಷದ ಕಾರ್ಯಕರ್ತರನ್ನ ದಿಶಾಭೂಲ್ ಮಾಡ್ತೀರಾ? ಒಮ್ಮೆ ಮರಾಠ ಸಮಾಜ ಅಂತ ಹೇಳ್ತೀರಾ, ಒಮ್ಮೆ ಸಂಜಯ್ ಪಾಟೀಲ್ಗೆ ಅನ್ಯಾಯ ಆಗಿದೆ ಅಂತ ಹೇಳ್ತೀರಾ. ಪಾಪ ತಾವುಗಳು ಸಂಜಯ್ ಪಾಟೀಲ್ಗೆ ನ್ಯಾಯ ಕೊಡಿಸೋದಕ್ಕೆ ಅವ್ರ ಟಿಕೆಟ್ನ ಅನೌನ್ಸ್ ಮಾಡಿ. ಇಲ್ಲಾಂತಂದ್ರೆ BJP ಕಾರ್ಯಕರ್ತರೆ ಹುಷಾರಾಗಿರಿ, ಬಹಳಷ್ಟು ಚೆನ್ನಾಗಿ ನಿಮ್ಮನ್ನು ಕೂಡ ಯಾಮರಿಸ್ಬಿಡ್ತಾರೆ. ನಾನಿಷ್ಟೇ ಹೇಳಕ್ ಬಯಸ್ತೀನಿ, ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ, ಜವಾಬ್ದಾರಿಯಿಂದ ನಡ್ಕೊಳ್ಳಿ. ಜನ ನಮ್ಮನ್ನು ನೋಡ್ತಾ ಇದ್ದಾರೆ. ಅಧಿಕಾರ ನಿಮ್ಮ ಕೈಯಲ್ಲಿದೆ. 4 ಜನರಿಗೆ ಉಪಯೋಗ ಆಗುವಂಥ ಕೆಲಸವನ್ನ ಮಾಡಿ ತೋರಿಸಿ.